ಹಾಯ್ ಫ್ರೆಂಡ್ಸ್, ನೀವು ಈಗ ಯೂಟ್ಯೂಬ್ ಸ್ಟುಡಿಯೋವನ್ನು ಓಪನ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ಈಗ ಸ್ಕ್ರೀನ್ ಮೇಲೆ ಬಂತು ನೋಡಿ, ಆ್ಯಕ್ಷನ್ ರಿಕ್ವೈರ್ಡ್, ಅಕ್ಸೆಪ್ಟ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ 31 ಜನವರಿ 2027 ಅಂತ ಬರ್ತಾಯಿದೆ ಆಯಿತಾ. ಇದು ಏನು ಅಂತಂದರೆ, ಈಗ ನಿಮಗೆ ನೋಟಿಫಿಕೇಷನ್ ಬಂದಿರೋದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಆಯಿತಾ. ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗ್ಬೋದು. ಅದರಿಂದ ಎಲ್ಲರೂ ಕೂಡ ಈ ಒಂದು ನೋಟಿಫಿಕೇಷನ್ ಬಂದಿರೋದನ್ನು, ಅಪ್ಡೇಟ್ ಬಂದಿರೋದನ್ನು ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಆಯಿತಾ. ಯಾವ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂತ ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಬದ್ರಿನಾಯಕ್ ಯೂಟ್ಯೂಬ್ ಚಾನಲ್. ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳು ನಿಮಗೆ ಬರಬೇಕು, ನೀವು ಬೇಗ ಎಲ್ಲರಿಗಿಂತ ಮೊದಲು ನೋಡಬೇಕು ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬನ್ನಿ, ಮೊದಲು ನೀವು ನಿಮ್ಮ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಈಗ ನೀವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಇಂತಹ ನೋಟಿಫಿಕೇಷನ್ ನಿಮಗೆ ಬಂದಿಲ್ಲ ಅಂತಂದರೂ ಕೂಡ ಸ್ವಲ್ಪ ವೇಟ್ ಮಾಡಿ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ ಆಯಿತಾ. ಮತ್ತು ಇದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ನೀವೇನಾದರೂ ಯೂಟ್ಯೂಬ್ ಸ್ಟುಡಿಯೋನ ಯೂಸ್ ಮಾಡ್ತಾಯಿಲ್ಲ, ನೀವು ಯೂಟ್ಯೂಬರ್ ಆಗಿದ್ದು ಸ್ಟುಡಿಯೋನ ಯೂಸ್ ಮಾಡ್ತಾಯಿಲ್ಲ ಅಂತಂದರೆ ಯೂಟ್ಯೂಬ್ ಸ್ಟುಡಿಯೋನ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಆಮೇಲೆ ಓಪನ್ ಮಾಡ್ಕೊಳ್ಳಿ ಆಯಿತಾ. ನೀವು ಕ್ರೋಮಲ್ಲೂ ಕೂಡ ನೀವು ಸ್ಟುಡಿಯೋನ ಯೂಸ್ ಮಾಡ್ತಾಯಿದ್ರೆ ಕ್ರೋಮಲ್ಲೂ ಕೂಡ ಈ ರೀತಿ ನೋಟಿಫಿಕೇಷನ್ ಬಂದಿರುತ್ತೆ ಆಯಿತಾ. ಈಗ ಬನ್ನಿ, ಮೊದಲು ನೀವು ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಆ್ಯಕ್ಷನ್ ರಿಕ್ವೈರ್ಡ್ ಅಂತ ಬಂದಿದೆ ನೋಡಿ. ಅದರ ಕೆಳಗಡೆ ನಿಮಗೆ ರಿವ್ಯೂ ಆ್ಯಂಡ್ ಆಕ್ಸೆಪ್ಟ್ ಅಂತ ಇದೆ. ಇಲ್ಲಿ ನಿಮಗೆ ಈ ರೀತಿ ಬಂದಿಲ್ಲ ಅಂತಂದರೆ ಇಲ್ಲಿ ಮೇಲ್ಗಡೆ ಒಂದು ಬೆಲ್ ಸಿಂಬಲ್ ಇದೆ, ಗಂಟೆ ಸಿಂಬಲ್ ಇದೆ, ಅಲ್ಲಿ ರೆಡ್ ಡಾಟ್ ಕಾಣಿಸ್ತಾ ಇದೆ ನೋಡಿ ಮೇಲ್ಗಡೆ ರೈಟ್ ಸೈಡಲ್ಲಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೂಡ ಬಂದಿರುತ್ತೆ. ಇಲ್ಲಿ ನೋಡಿ, ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಪ್ಡೇಟ್ ಅಂತ ಬಂದಿದೆ. ಆಕ್ಸೆಪ್ಟ್ ನ್ಯೂ ಟರ್ಮ್ಸ್ ಬೈ, ಅದು ಕೂಡ ನಿಮಗೆ ಅಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ಇಲ್ಲಿ ಓಪನ್ ಮಾಡಿ ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಬೋದು ಆಯಿತಾ. ನನಗೆ ಅಲ್ಲೇ ಕಾಣಿಸ್ತಾ ಇದೆ, ಅದರಿಂದ ಇಲ್ಲಿ ರಿವ್ಯೂ ಆ್ಯಂಡ್ ಆಕ್ಸೆಪ್ಟ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲ್ಗಡೆ ನೀವು ಕೂಡ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ರಿವ್ಯೂ ಯುವರ್ ಅಪ್ಡೇಟೆಡ್ ಟರ್ಮ್ಸ್ ಅಂತ ಇದೆ. ವಾಟ್ಸ್ ಚೇಂಜಿಂಗ್ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಏನು ಚೇಂಜ್ ಆಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ನಾನು ಈಗ ಜನವರಿ 31 ಆದಮೇಲೆ ಫೆಬ್ರವರಿ 1 ಬರುತ್ತೆ. ಫೆಬ್ರವರಿ 1ರಿಂದ ಮಾನಿಟೈಸೇಷನ್ ರೂಲ್ಸ್ ಚೇಂಜ್ ಆಗ್ತಾಯಿದೆ. 1,000 ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಬೇಕು, ಅದು ಮೊದಲು ಇರೋದೆ. ಮತ್ತು ನೀವು 4,000 ಅವರ್ಸ್ ವಾಚ್ ಟೈಮ್ ಇರೋದನ್ನು 8,000 ಅವರ್ಸ್ಗೆ ಚೇಂಜ್ ಮಾಡ್ತಾಯಿದ್ದಾರೆ. ಈಗ ನೀವು ಫೆಬ್ರವರಿ 1ರಿಂದ ನೀವು ಯೂಟ್ಯೂಬ್ ಬಗ್ಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ ನೀವು 8,000 ಅವರ್ಸ್ ವಾಚ್ ಟೈಮನ್ನು ಕಂಪ್ಲೀಟ್ ಮಾಡಿ ಆದಮೇಲೆ ನೀವು ಅಪ್ಲೈ ಮಾಡೋಕ್ಕಾಗೋದು. ಇದು ಲಾಂಗ್ ವೀಡಿಯೋಗೆ. ನೀವೇನಾದರೂ ಶಾರ್ಟ್ ವೀಡಿಯೋಗೆ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕು ಅಂತ ಇದ್ದರೆ ನೀವು 10 ಮಿಲಿಯನ್ ವ್ಯೂಸ್ ಇರೋದನ್ನು 20 ಮಿಲಿಯನ್ 90 ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು. ಅದರ ಕೆಳಗಡೆ ಕಂಟಿನ್ಯೂ ಮೇಲ್ಗಡೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ವಾಚ್ ಪೇಜ್ ಮಾನಿಟೈಸೇಷನ್ ಮಾಡಲ್ ಅಂತ ಇದೆ. ನಿಮಗೆ ಟೈಮ್ ಇದ್ದರೆ ಇದನ್ನು ಓದ್ಕೊಳ್ಳಿ ಆಯಿತಾ. ತುಂಬ ಬರೆದಿದ್ದಾರೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ, ಈ ರೀತಿ ಇರುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಲೆಫ್ಟ್ ಸೈಡಲ್ಲಿ ಒಂದು ಬಾಕ್ಸ್ ಇದೆ, ಐ ಆಕ್ಸೆಪ್ಟ್ ದ ವಾಚ್ ಪೇಜ್ ಟರ್ಮ್ಸ್ ಅಂತ. ಇಲ್ಲಿ ಆ ಬಾಕ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ರೈಟ್ ಮಾರ್ಕ್ ಬರುತ್ತೆ. ಹಾಗೆ ಇಲ್ಲಿ ರೈಟ್ ಸೈಡಲ್ಲಿ ಆಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂತ ಬರುತ್ತೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡ್ ಆಗಿ ಶಾರ್ಟ್ ಫೀಡ್ ಮಾನಿಟೈಸೇಷನ್ ಮಾಡಲ್ ಅಂತ ಬರುತ್ತೆ. ಹಾಗೆ ಅದ್ರ ಕೆಳಗಡೆ ಎಲ್ಲ ಬರೆದಿದ್ದಾರೆ ಶಾರ್ಟ್ ಫೀಡ್ ಮಾನಿಟೈಸೇಷನ್ ಬಗ್ಗೆ. ಹಾಗೆ ಅದ್ರ ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಚೌಕ್ ಬಾಕ್ಸ್ ಇದೆ, ಅದ್ರ ಮುಂದ್ಗಡೆ ಐ ಆಕ್ಸೆಪ್ಟ್ ದ ಶಾರ್ಟ್ ಫೀಡ್ ಟರ್ಮ್ಸ್ ಅಂತ ಇದೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಬರುತ್ತೆ. ಅದ್ರ ಕೆಳಗಡೆ ರೈಟ್ ಸೈಡಲ್ಲಿ ಆಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡ್ ಆಗಿ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇದನ್ನು ಕೂಡ ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾಗ ಕೆಳಗಡೆ ಮತ್ತೆ ನಿಮಗೆ ಇಲ್ಲಿ ಬರೆದಿದ್ದಾರೆ, ಇದನ್ನು ಓದ್ಕೊಂಡು ಅಲ್ಲಿ ಒಂದು ಬಾಕ್ಸ್ ಇದೆ ನೋಡಿ, ಬಾಕ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಹಾಗೆ ಕೆಳಗಡೆ ರೈಟ್ ಸೈಡಲ್ಲಿ ಫಿನಿಶ್ ಅಂತ ಇದೆ, ಫಿನಿಶ್ ಮೇಲ್ಗಡೆ ಕ್ಲಿಕ್ ಮಾಡಿ. ಫಿನಿಶ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡ್ ಆಗುತ್ತೆ. ಯು ಆರ್ ಸೈನ್ ಇನ್ ಆಲ್ ರಿಕ್ವೈರ್ಡ್ ಟರ್ಮ್ಸ್ ಅಂತ ಬಂದಿದೆ ನೋಡಿ. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವಾ, ನಿಮಗೆ ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಹಾಗೆ ಯೂಟ್ಯೂಬ್ ಬಗ್ಗೆ ಬೇರೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಆಯಿತಾ. ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಖಂಡಿತ ಎಲ್ಲರೂ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.